ಹಲೋ ಗೈಸ್, ನಮಸ್ಕಾರ. 2 ದಿನದ ಹಿಂದೆ ಒಂದು ಪಹಲ್ಗಾಮ ಟೆರರಿಸ್ಟ್ ಅಟ್ಯಾಕ್ ಅಂತ ಆಯಿತು. ಸೊ ತುಂಬಾ ಬೇಜಾರದ ಸಂಗತಿ. ಈ ವಿಡಿಯೋನ ಸ್ವಲ್ಪ ನೋಡ್ಕೊಂಡು ಬನ್ನಿ. ಸೊ ಈ ವಿಡಿಯೋನ ನೋಡಿದ್ಮೇಲೆ ತುಂಬಾ ದುಃಖದ ಸಂಗತಿ. ಯಾಕಂದ್ರೆ ಪ್ರವಾಸಿಗರು ಎಲ್ಲರೂ ಟೂರಿಸ್ಟ್ ಪ್ಲೇಸಿಗೆ ಹೋಗೋದು ಎಂಜಾಯ್ ಮಾಡೋದಕ್ಕೆ, ಅಲ್ಲಿರೋ ಬ್ಯೂಟಿನ ಸವಿಯೋದಕ್ಕೆ. ಸೊ ಪಹಲ್ಗಾಮ ಅನ್ನೋದು ಒಂದು ಜಮ್ಮು ಕಾಶ್ಮೀರದಲ್ಲಿರೋ ಒಂದು ಟೂರಿಸ್ಟ್ ಪ್ಲೇಸು. ಅಲ್ಲಿ ನ್ಯಾಚುರಲ್ ಬ್ಯೂಟಿನ ಸವಿಯೋದಕ್ಕೆ ಟೂರಿಸ್ಟ್ ಅಂದ್ರೆ ಪ್ರವಾಸಿಗರು ನೀವೆಲ್ಲರೂ ಹೋಗ್ತೀವಿ. ಸೊ ಅಲ್ಲಿ ಹೋದ ತಕ್ಷಣ ಈ ತರದ ಘಟನೆಗಳಾದ ತಕ್ಷಣ ಮುಂದೆ ಯಾರು ಹೋಗೋದಕ್ಕೂ ಸೊ ಭಯ ಪಡ್ತಾರೆ. ಸೊ ಈ ತರ ಆಗ್ಲೇಬಾರ್ದು. ಸೊ ಇದು ಆಗಿರೋದು ಎದರಿಂದ ಅಂದ್ರೆ, ಮೊದಲು ನಾನು ನಮ್ಮಿಂದಾನೇ ಎಕ್ಸಾಂಪಲ್ ನ ತಗೊಳ್ತಾ ಹೋಗ್ತೀನಿ. ಸೊ ಇಲ್ಲಿ ಆಗಿರೋದು ಏನಂದ್ರೆ, ಒಂದು ತುಂಬಾ ಮತ್ತೆ ಈ ಹಿಂದ್ಗಡೆ ಈ ತರ ಘಟನೆಗಳು ಯಾವೂ ಆಗೇ ಇಲ್ಲ. ಇಲ್ಲಿ ಆಗಿರೋದೇ ಒಂದು ಯಾಕಂದ್ರೆ ಸೊ ಇಲ್ಲಿ ರಿಲಿಜನ್ ನ ತಗೊಂಡು ಮೆನ್ಷನ್ ಮಾಡಿ ಹೊಂದಿದ್ದಾರೆ ಅಂತ ಹೇಳಲಾಗಿದೆ. ಸೊ ಈ ತರನ ನೋಡಿದ್ರೆ ಇದು ಒಂಥರ ಡಿಫ್ರೆಂಟ್. ಯಾಕಂದ್ರೆ ಇಲ್ಲಿ ಪಾಯಿಂಟ್ ಔಟ್ ಮಾಡಿರೋದು ಅವರು ಹಿಂದೂಸ್ನೇ. ಸೊ ನಾವು ಇಲ್ಲಿ ನಮ್ಮಲ್ಲಿನೇ ಮೊದಲು ನಮ್ಮ ಇಂಡಿಯಾ ಅನ್ನೋದು ಒಂದು ಫ್ಯಾಮಿಲಿ ತರ. ಈ ಫ್ಯಾಮಿಲಿಯಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗಿದ್ರೆ ಯಾರು ನಮ್ಮನ್ನ ಕೆಡಿಸೋದಕ್ಕಿನ ನಮ್ಮ ಬಗ್ಗೆ ಮಾತಾಡೋದಕ್ಕೂ ಭಯ ಪಡ್ತಾರೆ. ಆ ತರ ಸಿಚುವೇಶನ್ ನಮ್ಮ ಇಂಡಿಯಾದಲ್ಲಿ ಇಲ್ವೇ ಇಲ್ಲ. ಸೊ ನಾವು ಒಂದು ಸಿಲ್ಲಿ ವಿಷಯಗಳೇ, ಸೊ ಎಕ್ಸಾಂಪಲ್ ಆಗಿ ನಾನು RCB ಫ್ಯಾನು, ನಾನು ಚೆನ್ನೈ ಫ್ಯಾನು, ನಾನು ಕನ್ನಡದವನು, ನಾನು ತಮಿಳದವನು, ಸೊ ನಾನು ಆಂಧ್ರದವನು. ಸೊ ಈ ತರದ ಸಿಲ್ಲಿ ವಿಷಯಗಳಿಗೆಲ್ಲಾನು ನಾವು ಕತ್ತಾಡ್ತೀವಿ. ನಾನು ಕ್ರಿಶ್ಚಿಯನ್, ನಾನು ಬೇರೆ, ನಾನು ಆ ಜಾತಿಯವನು ಈ ಜಾತಿಯವನು ಅಂತ. ಸೊ ಜಾತಿವಾದಿ ಅಂದ್ರೆ ನಾವೇ ನಮ್ಮಲ್ಲಿನೇ ನಮ್ಮ ಕುಟುಂಬದಲ್ಲಿನೇ ಈ ತರ ಜಗಳಾಗ್ತಿದ್ರೆ ಸೊ ಬೇರೆದವ್ರಿಗೆ ಅಂದ್ರೆ ನಮ್ಮನ್ನ ದ್ವೇಷಿಸೋರ್ಗೆ ಏನ್ ಅನ್ಸುತ್ತೆ, ಸೊ ಇವರೇ ಒಗ್ಗಟ್ಟಾಗಿಲ್ಲ, ಇವರನ್ನ ನಾವು ಆರಾಮಾಗಿ ಹಾಳು ಮಾಡ್ಬೋದು ಅಂತ ಅವ್ರ ಮೈಂಡ್ ಅಲ್ಲಿ ಬರುತ್ತೆ. ಸೊ ನಾವು ಒಂದ್ ಯಾವ್ದಾದ್ರು ಫ್ಯಾಮಿಲಿಯಲ್ಲಿ ತಗೊಂಡ್ರು ನಾವು ಒಗ್ಗಟ್ಟಾಗಿದ್ರೆ ಯಾರು ನಮ್ಮನ್ನ ಹಾಳು ಮಾಡೋಕ್ ಸಾಧ್ಯನೇ ಇಲ್ಲ ಗೈಸ್. ಸೊ ಇದನ್ನ ನಾವು ಮೊದಲು ಮೈಂಡ್ ಅಲ್ಲಿ ಇಟ್ಕೊಂಡು ಇನ್ ಮುಂದೆ ಆದ್ರೂ ಅಲ್ಲಿ ಗೌರ್ಮೆಂಟ್ ಈ ಆಕ್ಷನ್ ಅಂದ್ರೆ ಇದು ಟೆರರಿಸ್ಟ್ ಅಟ್ಯಾಕ್ ಗೆ ಏನ್ ಆಕ್ಷನ್ ತಗೋಬೇಕು ಪಕ್ಕ ತಗೋತಾರೆ. ಆ ನಮ್ಗಿದೆ ಇದೆ. ಸೊ ಅವ್ರು ತಗೋತಾರೆ. ಮತ್ತೆ ಇನ್ ಮುಂದೆ ಈ ತರ ಘಟನೆಗಳು, ಯಾಕಂದ್ರೆ ನಾವು 26 ಮಂದಿನ ನಾವು ಈಗ ಕಳ್ಕೊಂಡಿದೀವಿ ಅಂದ್ರೆ ವರದಿ ಪ್ರಕಾರ. ಸೊ ಅವರೆಲ್ಲಾನು ಯಾರು ಟೆರರಿಸ್ಟ್ ಅಲ್ಲ, ಏನು ಮಾಡ್ಬೇಕು ಅಂತಾನು ಅಂದ್ರೆ ಯಾವ್ದೋ ಕೆಟ್ಟ ಯೋಚನೆನೂ ಇಲ್ಲ. ಸೊ ಅಂತವ್ರ ಅಮಾಯಕರು ಸತ್ತಿದ್ದಾರೆ. ಸೊ ಈ ತರ ಸಿಚುವೇಶನ್ ಇನ್ ಮುಂದೆ ಆಗ್ಲೇಬಾರ್ದು ಅನ್ನೋದನ್ನ ತಡಿಬೇಕು ಅಂದ್ರೆ ನಾವು ಮೊದಲು ನೆಟ್ಟಿಗಿರ್ಬೇಕು. ಸೊ ನಮ್ಮಲ್ಲಿ ಯೂನಿಟಿ ಅನ್ನೋದನ್ನ ಬೆಳೆಸ್ಕೋಬೇಕು. ಸೊ ಆಮೇಲೆ ಹೊರಗಿನವರು ಯಾರು ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಿರ್ಲಿ. ಸೊ ಭಯ ಪಡ್ತಾರೆ ಮಾತಾಡೋದಕ್ಕೂ. ಸೊ ಇದ್ರ ಬಗ್ಗೆ ಸೊ ಈಗ ಗೌರ್ಮೆಂಟ್ ಆಕ್ಷನ್ ತಗೋತಾ ಇದೆ. ಏನಂದ್ರೆ ಸೊ ರಿವರ್ ಒಪ್ಪಂದ ಕ್ಯಾನ್ಸಲ್ ಮಾಡೋದಾಗ್ಲಿ, ಮತ್ತೆ ವೀಸಾ ಕ್ಯಾನ್ಸಲ್ ಮಾಡಿರೋದಾಗ್ಲಿ. ಸೊ ಈಗ ಕರೆಂಟ್ ಅಪ್ಡೇಟ್ ನೋಡಿದ್ರೆ ಮನೆಗಳನ್ನ ಅಂದ್ರೆ ಲಕ್ಷರ ಟೆರರಿಸ್ಟ್ ಸಂಬಂಧಪಟ್ಟಿರೋ ಮನೆಗಳನ್ನ ಡೆಸ್ಟ್ರಾಯ್ ಮಾಡಿದ್ದಾರೆ ಅಂತ ಕರೆಂಟ್ ಅಪ್ಡೇಟ್ ಬಂದಿದೆ. ಸೊ ಇನ್ನು ಏನ್ ಆಕ್ಷನ್ ತಗೋತಾರೆ, ಪ್ರತಿ ಆಕ್ಷನ್ ಹೆಂಗಿರ್ಬೇಕು ಅಂದ್ರೆ, ಪ್ರತಿ ಉತ್ತರವಾಗಿ ಆಕ್ಷನ್ ಇನ್ನೊಂದ್ಸಲ ಟೆರರಿಸ್ಟ್ ಅವ್ರು ಒಳಗ್ ಬರೋಕೆ. ಸೊ ಇನ್ನೊಂದು ನಾನು ಏನ್ ಅಬ್ಸರ್ವ್ ಮಾಡಿದೀನಿ ಅಂದ್ರೆ, ಟೆರರಿಸ್ಟ್ಗಳು ಟೂರಿಸ್ಟ್ ಪ್ಲೇಸ್ ಒಳಗಡೆ ಬಂದಿದ್ದಾರೆ ಅಂದ್ರೆ ಸೊ ಒಳಗಿನವ್ರದ್ದು ಯಾರ್ದಾದ್ರೂ ಏನಾದ್ರು ಕೈವಾಡ ಇದ್ದೇ ಇರುತ್ತೆ ಪಕ್ಕ. ಯಾಕಂದ್ರೆ ಒಂದು ಏನಾದ್ರು ಇನ್ಫಾರ್ಮೇಶನ್ ಔಟ್ ಆದ ತಕ್ಷಣನೇ ಸೊ ಅವರು ಹೊರಗಿಂದ ಒಳಗಡೆ ಬಂದಿದ್ದಾರೆ ಅಂದ್ರೆ, ಇಲ್ಲ ಒಳಗಿನವರು ಯಾರು ಮಾಡಿದಾರೋ ಸೊ ಅದು ಕರೆಕ್ಟ್ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಸೊ ಅಲ್ಲಿ ಲಕ್ಷರ ಟೆರರಿಸ್ಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನೋಡೋಣ ಏನಿದೆ ಆಕ್ಷನ್. ಪಕ್ಕ ಆಕ್ಷನ್ಗೆ ಆಕ್ಷನ್ ತಗೊಳ್ತಾರೆ. ಸೊ ಅದನ್ನ ನೋಡೋಣ. Bye guys.